is common console, sir. ಈ ಕಡೆ CT, this is MRI, this is X-ray, sir. ಇದು Siemens open MRI, sir. ಈ ಕಡೆ CT, ಈ ಕಡೆ CT. ಇದು X-ray, sir. ಚೆನ್ನಾಗಿ ಮಾಡಿದ್ದೀವಿ ಸರ್. PKR ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ರೇಡಿಯೋ ಡಯಾಗ್ನೋಸಿಸ್, ಒಂದು ಸುಸಜ್ಜಿತವಾದಂಥ ಲ್ಯಾಬನ್ನು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರವಣ್ ರೆಡ್ಡಿ ಅವರು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಸುಮಾರು ಈಗಾಗಲೇ ಈ ರೀತಿಯಲ್ಲಿ 5 ಫೆಸಿಲಿಟಿಯನ್ನು ಮಾಡಿದ್ದಾರೆ. ಇದು 5ನೇದು. ಹಿಂದೆ ಕೂಡ ಚಿಕ್ಕಬಳ್ಳಾಪುರದಲ್ಲಿ ನಾನು ಶಾಸಕನಿರುವಾಗ, ಸಚಿವನಿರುವಾಗ ಇಲ್ಲಿ ಒಳ್ಳೆಯ ಲ್ಯಾಬನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಮತ್ತು ನನ್ನ ನಂಬಿಕೆ ಇದೆ, ಅವರು ಜನಸಾಮಾನ್ಯರಿಗೆ, ಈ ಭಾಗದ ಜನಸಾಮಾನ್ಯರಿಗೆ, ಬಡವರಿಗೆ ವಿಶೇಷ ದರದಲ್ಲಿ, ಯಾಕೆಂದರೆ ಇವೆಲ್ಲ ಕೂಡ ಡಯಾಗ್ನೋಸಿಸ್ ಭಾಳ ಹೆಚ್ಚಾಗ್ತದೆ ಮತ್ತು ಎಕ್ವಿಪ್ಮೆಂಟ್ಸ್ ಬೆಲೆ ಕೂಡ ಭಾಳ ಜಾಸ್ತಿ. ಇಷ್ಟಿದ್ರೂ ಕೂಡ ಜನಪರವಾಗಿರ್ತಕ್ಕಂಥ ಸೇವೆಯನ್ನು ಮತ್ತು ನಮ್ಮ ವೈದ್ಯಕೀಯ ವೃತ್ತಿ ಬದುಕಿನ ಗೌರವವನ್ನು ಅವರು ಉಳಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅವ್ರ ಮೇಲೆ. ಹಾಗಾಗಿ ಗೌರವ ಮತ್ತು ಸೇವೆ ಇವೆರಡೂ ಒಂದು ನಾಣ್ಯದ 2 ಮುಖಗಳಂತೆ PKR ಲ್ಯಾಬ್ ಆ ರೀತಿ ನಡ್ಕೊಳ್ಳುತ್ತೆ ಮತ್ತು ಡಾಕ್ಟರ್ ಪ್ರವಣ್ ಅವರು ನಡ್ಕೊಳ್ತಾರೆ. ಮತ್ತು ಜನರ ಒಂದು ಆಶೋತ್ತರಗಳಿಗೆ ಸ್ಪಂದಿಸೋದು ಕಾರಣ ಇಂಥ ಲ್ಯಾಬುಗಳು ಹೆಚ್ಚಾಗಿ ಈ ಭಾಗದಲ್ಲಿ ಅವರು ಹೊಸದಾಗಿ ಮತ್ತಷ್ಟು ಲ್ಯಾಬುಗಳನ್ನು ತೆರೀಲಿಕ್ಕೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಲ್ಯಾಬಲ್ಲಿ ಇವತ್ತು CT ಮಾಡುವಂಥದ್ದಿದೆ, CT ಸ್ಕ್ಯಾನ್ ಇದೆ, MRI ಇದೆ, ಅಲ್ಟ್ರಾಸೌಂಡ್ ಇದೆ ಮತ್ತು ಡಿಜಿಟಲ್ X-ray ಇದೆ. ಎಲ್ಲವೂ ಕೂಡ ನನಗೆ ಹೇಳ್ತಾಯಿದ್ರು, ಎಲ್ಲ ಎಕ್ವಿಪ್ಮೆಂಟ್ಸು ಕೂಡ ಇವತ್ತಿನ ಕಾಲಘಟ್ಟಕ್ಕೆ ಏನು ಹೊಸ ಹೊಸ ಆವಿಷ್ಕಾರಗಳಾಗಿದೆ ಆ ಆವಿಷ್ಕಾರದ ಭಾಗವಾಗಿ ಇವತ್ತು ಅವರು ಅಂತಹ ಮೆಷಿನರಿಯನ್ನು ಹಾಕಿರೋದ್ರಿಂದ ರಿಪೋರ್ಟ್ಸು ಕೂಡ, ವರದಿಗಳೇನಿರ್ತವೆ, ವೈದ್ಯಕೀಯ ವರದಿಗಳು ಭಾಳ ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟವಾಗಿ ಇರ್ತದೆ. ಯಾವುದೇ ತಪ್ಪು ವರದಿಗಳಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ವೇಗ ಆಗಿರೋದಿಲ್ಲ. ರಿಪೋರ್ಟ್ಸ್ ಭಾಳ ಸ್ಪೆಸಿಫಿಕ್ಕಾಗಿ ಸರಿಯಾಗಿ ಅವರು ಕೊಡ್ತಾರೆ. ಹಾಗಾಗಿ ನಮ್ಮ ಜನ ಇದನ್ನು ಇನ್ನು ಮತ್ತಷ್ಟು ಇದರ ಸೇವೆಯನ್ನು ಇವರ ಒಂದು ನಾಯಕತ್ವದಲ್ಲಿ ಮೂಡಿ ಬಂದಿರತಕ್ಕಂಥ ಈ ಲ್ಯಾಬ್ಗೆ ತಾವು ಭೇಟಿ ಕೊಡ್ಬೋದು. ಅದು ಕೂಡ ಇದು ಭಾಳಷ್ಟು ಚಿಕ್ಕಬಳ್ಳಾಪುರ ನಗರದ ಮಧ್ಯಭಾಗದಲ್ಲಿದೆ. ನಮ್ಮ ಆತ್ಮೀಯ ಸ್ನೇಹಿತರು ದಾಸ್ರವರ ಒಂದು ಸಮುಚ್ಚಯ ಹೊಸದಾಗಿ ಕಟ್ಟಿದ್ದಾರೆ. ಈ ಸಮುಚ್ಚಯದಲ್ಲಿ ವಿಶಾಲವಾಗಿದೆ, ಬಂದು ಕೂತ್ಕೊಳ್ಬೋದು, ವೆಯ್ಟಿಂಗ್ ಏರಿಯಾ ಇದೆ, ಎಲ್ಲ ಇದೆ. ಮತ್ತು ಎಲ್ಲ ನಮ್ಮ ಸ್ಥಳೀಯರಿಗೆ ಅವಕಾಶವನ್ನು, ಉದ್ಯೋಗವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಅವರ ಪತ್ನಿಯವ್ರಿಗೂ ಕೂಡ ನಾನು ಅಭಿನಂದನೆ ಮತ್ತು ಆರ್ಥಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ.